ಹಾಯ್ ಹಲೋ ವೀವರ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಮ್ಮ ಫುಡ್ಸ್. ನಾನಿವತ್ತು ತುಂಬಾ ಇನ್ಸ್ಟಂಟಾಗಿ ರೆಡಿಯಾಗುವಂತಹ ಒಂದು ಸೂಪರ್ ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಬೆಳಿಗ್ಗಿನ ಗಡಿಬಿಡಿಗೆ ಏನು ಮಾಡಬೇಕು ಅಂತ ಗೊತ್ತಾಗದೇ ಇದ್ದಾಗ ಆರೋಗ್ಯಕರ ಸಬ್ಬಸಿಗೆ ಸೊಪ್ಪನ್ನು ಬಳಸ್ಕೊಂಡು ತುಂಬಾ ಸುಲಭವಾಗಿ ಈ ರೆಸಿಪಿನ ಮಾಡ್ಕೊಂಡ್ಬಿಡ್ಬೋದು. ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಒಂದು ಬೌಲನ್ನು ತಗೊಂಡಿದ್ದೀನಿ. ಅದಕ್ಕೆ 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಮನೆಯಲ್ಲೇ ಮಾಡಿದ್ದಾದರೂ ಪರವಾಗಿಲ್ಲ, ಅಂಗಡಿಯಿಂದ ತಂದಿರೋದಾದರೂ ಪರವಾಗಿಲ್ಲ. ಇದಾದ ನಂತರ 3 ಚಮಚ ಆಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಬಜ್ಜಿ ಬೋಂಡ ಎಲ್ಲ ಮಾಡೋದಕ್ಕೆ ಬಳಸ್ತೀವಲ್ಲ ಅದೇ ಹಿಟ್ಟು. ಅದಾದ ನಂತರ 1 ಕಡ್ಡಿ ಆಗುವಷ್ಟು ಕರಿಬೇವನ್ನು ಈ ಥರ ಕೈಯಲ್ಲಿ ಸಣ್ಣದಾಗಿ ಮುರಿದು ಸೇರಿಸ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಪರಿಮಳ ತುಂಬ ಚೆನ್ನಾಗಿರುತ್ತೆ. ಬೇಡ ಅಂದರೆ ಸ್ಕಿಪ್ ಮಾಡಿ. ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋಂತಹ ಸಬ್ಬಸಿಗೆ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಂಡು ತಗೊಳ್ಳಿ. ಇಲ್ಲಿ ಖಾರಕ್ಕೆ 1 ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ. ಜೊತೆಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕೂಡ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಚಮಚ ಆಗುವಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ. ಮೊದಲಿಗೆ ಇದೆಲ್ಲನೂ ಒಂದು ಸಲ ಡ್ರೈ ಮಿಕ್ಸ್ ಮಾಡ್ಕೊಂಡ್ಬಿಡಬೇಕು. ನೀಟಾಗಿ ಎಲ್ಲ ಸೊಪ್ಪು, ಹಿಟ್ಟು, ಉಪ್ಪು, ಖಾರ ಎಲ್ಲ ಚೆನ್ನಾಗಿ ಬರೆಯೋ ಥರ ಡ್ರೈ ಮಿಕ್ಸ್ ಮಾಡ್ಕೊಂಡಾದ ನಂತರ ನೀರನ್ನು ಸೇರಿಸಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪನೇ ನೀರು ಹಾಕ್ಕೊಂಡು ಆದಷ್ಟು ಗಟ್ಟಿಯಾಗಲ್ದೆ ಸ್ವಲ್ಪ ತೆಳುವಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಗಟ್ಟಿಯಾಗಿ ಮಾಡಿದ್ರೆ ಚೆನ್ನಾಗಿರೋದಿಲ್ಲ. ಈ ನೀರು ದೋಸೆಗೆಲ್ಲ ಹಿಟ್ಟನ್ನು ರೆಡಿ ಮಾಡ್ಕೊಂಡಿರ್ತೀವಲ್ಲ ಆ ಹದದಲ್ಲಿದ್ರೇ ಚೆನ್ನಾಗಿರುತ್ತೆ. ಈಗ ಹಿಟ್ಟನ್ನು ಕಲಸಿ ರೆಡಿ ಮಾಡಿದ್ದಾಯಿತು. ಇದ್ರ ಕನ್ಸಿಸ್ಟೆನ್ಸಿನ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಈ ಥರ ತೆಳುವಾಗಿರಬೇಕು. ಇದರಿಂದ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ, ಗರ್ಗರಿಯಾಗೂ ಇರುತ್ತೆ. ಮೊದಲೇ ನಾನು ಕಬ್ಬಿಣದ ಹಂಚನ್ನು ಬಿಸಿಯಾಗೋದಕ್ಕೆ ಇಟ್ಟಿದ್ದೆ. ನಾನ್ ಸ್ಟಿಕ್ ತವಾ ಮೇಲೆ ಈ ದೋಸೆನ ಮಾಡಿದ್ರೆ ತುಂಬ ಈಸಿಯಾಗಿ ಬಂದುಬಿಡುತ್ತೆ. ಆದರೆ ನಾನಿಲ್ಲಿ ಕಬ್ಬಿಣದ ಹಂಚಿನ ಮೇಲೆ ಮಾಡ್ತಾಯಿದ್ದೀನಿ. ಹಾಗಾಗಿ ಒಂದು ಈರುಳ್ಳಿಯಿಂದ ಈ ಥರ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ. ಈರುಳ್ಳಿಯಿಂದ ಈ ಥರ ಎಣ್ಣೆನ ಸವರಿದ್ರೆ ಕಬ್ಬಿಣದ ಹಂಚಿನ ಮೇಲೂ ಕೂಡ ನಾವು ತುಂಬ ಸುಲಭವಾಗಿ ಪರ್ಫೆಕ್ಟಾಗಿ ದೋಸೆನ ಮಾಡ್ಕೋಬಹುದು. ಒಂದು ದೊಡ್ಡ ಲೋಟನ ತಗೊಂಡು ಅದ್ರ ಫುಲ್ಲು ಈ ಹಿಟ್ಟನ್ನು ತಗೊಂಡು ದೋಸೆನ ಹರಡ್ಕೊಳ್ತೀನಿ. ಸ್ಪೂನಲ್ಲಿ ಸ್ವಲ್ಪನೇ ಹಾಕಿದ್ರೆ ಚೆನ್ನಾಗಿರೋದಿಲ್ಲ. ಅದಕ್ಕಾಗಿ ಈ ಥರ ಒಂದು ದೊಡ್ಡ ಬಟ್ಲಲ್ಲಿ ಹಿಟ್ಟನ್ನು ತುಂಬಿಕೊಂಡು ನಮಗೆ ಸಣ್ಣದು ಬೇಕಂದರೆ ಸಣ್ಣದು, ದೊಡ್ಡದು ಬೇಕಂದರೆ ದೊಡ್ಡ ದೋಸೆನ ಮಾಡ್ಕೊಂಬಿಡ್ಬಹುದು. ಈಗ ಇದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕಿ ಮೇಲ್ಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ 2 ನಿಮಿಷ ಬೇಯಿಸ್ಕೊಳ್ತೀನಿ. ನೋಡಿ 2 ನಿಮಿಷ ಆಗಿದೆ. ಓಪನ್ ಮಾಡಿದ್ದೀನಿ. ದೋಸೆನೂ ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ಬೇಕು ಅಂದರೆ ನೀವು ಇದನ್ನು ತಿರುಗಿಸಿ ಹಾಕಿ ಬೇಯಿಸ್ಕೋಬಹುದು. ನಾನಿಲ್ಲಿ ತಿರುಗಿಸಿ ಹಾಕಿ ಬೇಯಿಸ್ಕೊಳ್ತಾ ಇಲ್ಲ. ಹೀಗೆ ಚೆನ್ನಾಗಿದೆ, ಗರಿಗರಿಯಾಗಿದೆ. ಈಗ ಇದನ್ನ ತೆಗೆದು ಇದೇ ಥರ ಇನ್ನೊಂದು ದೋಸೆನೂ ಮಾಡಿ ತೋರಿಸ್ತೀನಿ. ಮೊದಲಿಗೆ ಕಾದಿರೋಂತಹ ಕಬ್ಬಿಣದ ಹಂಚಿಗೆ ಈರುಳ್ಳಿಯಿಂದ ಎಣ್ಣೆನ ಚೆನ್ನಾಗಿ ಸವರ್ಕೊಂಡು ಒಂದು ದೊಡ್ಡ ಕಪ್ಪಲ್ಲಿ ಅಥವಾ ಬಟ್ಲಲ್ಲಿ ಹಿಟ್ಟನ್ನು ತುಂಬಿಕೊಂಡು ನಮಗೆ ಸಣ್ಣದು ಬೇಕಂದರೆ ಸಣ್ಣದು, ದೊಡ್ಡದು ಬೇಕಂದರೆ ದೊಡ್ಡ ದೋಸೆನ ಹಾಕಿ ಮುಚ್ಚಿಟ್ಟು ಬೇಯಿಸಿ ಆನಂತರ ನಿಧಾನಕ್ಕೆ ಈ ಥರ ತೆಗೆದ್ರೆ ಪರ್ಫೆಕ್ಟಾಗಿರೋ ತುಂಬಾ ಟೇಸ್ಟಿಯಾಗಿರೋ ಆರೋಗ್ಯಕರ ಸಬ್ಬಸಿಗೆ ಸೊಪ್ಪು ಮತ್ತು ಅಕ್ಕಿ ಹಿಟ್ಟಿನ ದೋಸೆ ಕಬ್ಬಿಣದ ಹಂಚಿನ ಮೇಲೆ ತುಂಬ ಹೆಲ್ದಿಯಾಗಿ ರೆಡಿಯಾಗುತ್ತೆ. ಇದ್ರ ಜೊತೆಗೆ ಶೇಂಗಾ ಚಟ್ನಿ, ತುಪ್ಪ ಮತ್ತು ಕಾಯಿ ಚಟ್ನಿನ ನಾನಿಲ್ಲಿ ಸರ್ವ್ ಮಾಡಿದ್ದೀನಿ. ರಾತ್ರಿ ಮಾಡಿರೋ ಯಾವುದಾದ್ರೂ ಗಟ್ಟಿ ಸಾಂಬಾರ್ ಜೊತೆಗೂ ಕೂಡ ಈ ದೋಸೆ ಸೂಪರ್ ಆಗಿರುತ್ತೆ. ನೀವು ಕೂಡ ನಿಮ್ಮನೆಗಳಲ್ಲಿ ಈ ದೋಸೆನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು.